ಹಾಯ್ ಹಲೋ ನಮಸ್ಕಾರ ರೈತ ಬಾಂಧವರಿಗೆ. ಇದು ವಿಶೇಷ ಸಂಚಿಕೆ ಇದು. ಯಾಕಂದರೆ ಇವತ್ತು ಭೂಮಿಯ ಫಲವತ್ತತೆ ಕಡಿಮೆ ಆಗ್ತಾ ಇದೆ ರಾಸಾಯನಿಕ ಬಳಸೋದ್ರಿಂದ. ಹಾಗಾಗಿ ಸಾಕಷ್ಟು ರೈತರು ಸಾವಯವ ಗೊಬ್ಬರದ ಕಡೆ, ಜೈವಿಕ ಗೊಬ್ಬರದ ಕಡೆ ತಲೆಯನ್ನು ಮಾಡ್ತಾ ಇದ್ದಾರೆ, ಆ ಕಡೆ ಮಾರು ಹೋಗ್ತಾ ಇದ್ದಾರೆ. ಹಾಗಾಗಿ ಅದರ ಬಗ್ಗೆ ಒಂದಷ್ಟು ರೈತ ಬಾಂಧವರಿಗೆ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ನಿಮ್ಮ ಒಂದು ಕಡೆ ನ್ಯೂಸ್ ಇವತ್ತು ಒಂದು ಹಳ್ಳಿಗೆ ಬಂದಿದೆ. ಈ ಹಳ್ಳಿಯಲ್ಲಿ ಸಾಧಕರೊಬ್ಬರು ಜೈವಿಕ ಗೊಬ್ಬರವನ್ನು, ಸಾವಯವ ಗೊಬ್ಬರವನ್ನು ತಯಾರು ಮಾಡ್ತಾ ಇದ್ದಾರೆ. ಸಾಕಷ್ಟು ರೈತರಿಗೆ ವರದಾನವಾಗುವ ಮಟ್ಟಿಗೆ ಆ ಒಂದು ಜೈವಿಕ ಗೊಬ್ಬರವನ್ನು, ಸಾವಯವ ಗೊಬ್ಬರವನ್ನು ತಯಾರು ಮಾಡ್ತಿರೋದು ಭೂಭಾಗ್ಯ ಆರ್ಗಾನಿಕ್ ಕಂಪನಿ. ಸೊ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ಇದೆ. ಆ ಪ್ರೈವೇಟ್ ಲಿಮಿಟೆಡ್ಗೆ ನಾನು ವಿಸಿಟ್ ಮಾಡಿದ್ದೀನಿ. ಬನ್ನಿ ನೋಡೋಣ ಇಲ್ಲಿ ಯಾವ ರೀತಿಯಾಗಿ ಗೊಬ್ಬರ ತಯಾರು ಮಾಡ್ತಾರೆ, ಜೈವಿಕ ಗೊಬ್ಬರ ಯಾವ ರೀತಿ ಇರುತ್ತೆ, ಸಾವಯವ ಗೊಬ್ಬರ ಯಾವ ರೀತಿ ಇರುತ್ತೆ, ಏನು ಅದರ ಮಾಲೀಕರನ್ನು ಕೂಡ ನಾನು ಪರಿಚಯ ಮಾಡಿಸ್ತಾ ಕೊಡ್ತಾ ಹೋಗ್ತೀನಿ. ಜೊತೆಗೆ ರೈತರಿಗೆ ಅನುಕೂಲವಾಗುವ ಎಲ್ಲ ಮಾಹಿತಿಯನ್ನು ನಾನು ಈ ಎಪಿಸೋಡ್ನಲ್ಲಿ ಕೊಡ್ತಾ ಹೋಗ್ತೀನಿ. ಲೆಟ್ಸ್ ನೋಡೋಣ ಬನ್ನಿ. ಸರ್, ಈಗ ಕೃಷಿ ತ್ಯಾಜ್ಯ ಕೂಡ ಬಳಸ್ತಾ ಇದ್ದೀರಿ. ಏನೆಲ್ಲ ಕೃಷಿ ತ್ಯಾಜ್ಯಗಳ ಈ ಗೊಬ್ಬರಕ್ಕೆ ಆ್ಯಡ್ ಮಾಡ್ತೀವಿ ಅಂತೇಳಿ? ಇದು ಈಗ ಇದರಲ್ಲಿ ಒಂದು 5 ಟೈಪ್ ನಾವು ಆ್ಯಡ್ ಮಾಡ್ತೇವೆ. ಓಕೆ. ಫಸ್ಟ್ ಇದು ಈಗ ಏನು ಕ್ಯಾಮ್ರಾ ಇನ್ನೂ ನೀವು ನೋಡ್ತಾ ಇದ್ದೀರಲ್ಲ, ಇದು ಸೋಯಾಬೀನು. ಏನು ಪೋಸ್ಟ್ ಹಾರ್ವೆಸ್ಟ್ ಸೋಯಾಬೀನ್ ಆದಮೇಲೆ ಫುಲ್ಲು ಅದ್ರ ಬಯೋಮಾಸ್ ಇರುತ್ತಲ್ಲ ಪ್ಲಾಂಟದ್ದು, ಅದು ಇದೆಲ್ಲ. ಸೊ ಇದನ್ನು ನಾವು ಏನು ಮಾಡ್ತೀವಿ, ಅಲ್ಲಿ ಒಂದು ಶ್ರೆಡ್ಡರ್ ಇದೆ. ಆ ಶ್ರೆಡ್ಡರಲ್ಲಿ ನಿಮ್ಗೆ ತೋರಿಸ್ತೀನಿ, ಅದು ತೋರಿಸ್ತೀನಿ. ಯಾಕೆ ಅಗೇನ್ ಸೇಮು ಮೈಕ್ರೋಬ್ ಜಾಸ್ತಿ ಸ್ಪೇಸ್ ಸಿಗಬೇಕು, ಬೇಗ ಡಿಗ್ರೇಡ್ ಆಗಬೇಕು ಅನ್ನೋದಕ್ಕೆ ಶ್ರೆಡ್ ಮಾಡ್ತೀವಿ. ಸೊ ಸೋಯಾಬೀನ್ ಒಂದು, ಇದು ಮೇಜ್ ಹಸ್ಕ್, ಇದು ಕಾಬು, ಆಮೇಲೆ ಮೇಜದ್ದು ಮೇಲಿನ ಹಸ್ಕ್ ಇದಿರುತ್ತೆ, ಪ್ಲಸ್ ಮೇಜ್ ಸ್ಟಾಕು, ಆಮೇಲೆ ಕಾಟನ್ ಸ್ಟಿಕ್ಕು, ಆಮೇಲೆ ಉದ್ ಅಂತ ಬರುತ್ತೆ ಉರದು, ಅದರದ್ದು, ಆಮೇಲೆ ಕೆಟ್ಟು ಹೋಗಿರುವಂಥ ಗ್ರೌಂಡ್ನಟ್ ಶೇಂಗಾ ಹೊಟ್ಟಿರ್ಬೋದು. ಸೊ ಈ ಮಲ್ಟಿಪಲ್ ಅಂದರೆ ಯಾವುದು ಸಿಗುತ್ತೆ ಡ್ರೈ ಮ್ಯಾಟ್ರು ಅಗ್ರಿ ರೆಸಿಡ್ಯೂವಲ್ಲಿ ಅದು. ಸೊ ಎಲ್ಲವೂ ಈ ಕೃಷಿ ತ್ಯಾಜ್ಯವನ್ನು ಹಾಕಿ ಅದನ್ನ ಗೊಬ್ಬರ ಬಳಸ್ಕೊಂತೀವಿ ಕೃಷಿ. ಹೌದು ಹೌದು. ಅಂದರೆ ಇದರಲ್ಲಿ ಇದು ಕಾರ್ಬನ್ ಬೆನಿಫಿಟ್ ಏನು ಸರ್ ಅದು ಆ್ಯಡ್ ಮಾಡೋದ್ರಿಂದ, ಈ ಕೃಷಿ ತ್ಯಾಜ್ಯ ಆ್ಯಡ್ ಮಾಡೋದ್ರಿಂದ? ಒಂದು ಬೆನಿಫಿಟ್ಗಿಂತ ಮುಂಚೆ ಬರ್ತೇನೆ. ಬೆನಿಫಿಟ್ಗಿಂತ ಮುಂಚೆ ನಿಮಗೆ ಬೇಸಿಕ್ ರಿಕ್ವೈರ್ಮೆಂಟು, ನಾನು ಆಗಲೇ ಹೇಳಿದಾಗೆ ತರಕಾರಿ ಮತ್ತು ಹಣ್ಣಿನಲ್ಲಿ 90% ಮಾಯ್ಶ್ಚರ್, ನೀರಿನ ಅಂಶ. ಆ ನೀರಿನ ಅಂಶ ಅದು ಗೊಬ್ಬರ ಆಗ ಕಳೀಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದನ್ನು ನೀವು ತೆಳಗೆ ತೊಗೊಂಬರ್ಬೇಕಂದ್ರೆ ಇಂಥ ಡ್ರೈ ಮ್ಯಾಟ್ರು, ಇದು ಮಾಯ್ಶ್ಚರ್ ನಿಮಗೆ 6 to 7% ಅಷ್ಟೇ ಇರುತ್ತೆ, ಇಲ್ಲ ಕೆಲವೊಮ್ಮೆ 1 to 2% ಇರುತ್ತೆ. ಸೊ ಈ ಆ ಮಾಯ್ಶ್ಚರ್ ತೆಳಗೆ ತೊಗೊಂಬರಕ್ಕೆ ಇದನ್ನು ನಾವು ಮಿಕ್ಸ್ ಮಾಡ್ತೀವಿ. ದಿಸ್ ಇಸ್ ಬೇಸಿಕ್ ರಿಕ್ವೈರ್ಮೆಂಟು. ಬಟ್ ಅಗೇನ್ ಆ ಬೇಸಿಕ್ ರಿಕ್ವೈರ್ಮೆಂಟ್ ಜೊತೆಗೆ ಇದು ಏನು ಇನ್ನೊಂದು ಏನು ಬೆಸ್ಟ್ ಕೆಲಸ ಮಾಡುತ್ತೆ ಅಂದರೆ, ದಿಸ್ ಆಲ್ ಕಾರ್ಬನ್ ರಿಚ್ ಮೆಟೀರಿಯಲ್ಲು, ಇದರಲ್ಲಿ ಹೈ ಕಾರ್ಬನ್. ಆಮೇಲೆ ನಿಮಗೆ ಹೆಂಗೆ ಊಟದಲ್ಲಿ ಈ ಚಪಾತಿ ಮತ್ತು ಪಲ್ಯ ಇದ್ರೇ ಊಟ ಆಗೋದು, ಅದೇ ಥರ ಈ ಡಿಕಂಪೋಷನಲ್ಲಿ ಕಾರ್ಬನ್ ಟು ನೈಟ್ರೋಜನ್ ರೇಷಿಯೋ ಇದ್ದರೆ, ಆಪ್ಟಿಮಮ್ ರೇಷಿಯೋ ಇದ್ದರೆ ಮಾತ್ರ ಒಳ್ಳೆ ಡಿಕಂಪೋಷನ್ ಆಗುತ್ತೆ. ಕಾರ್ಬನ್ ಟು ನೈಟ್ರೋಜನ್ ರೇಷಿಯೋ 24:1 ಅಥವಾ 30:1 ಇದ್ದರೆ ನಿಮಗೆ ಮೆಟೀರಿಯಲ್ ಡಿಕಂಪೋಸ್ ಆಗುತ್ತೆ. ಹಾಗೆ ಸೊ ಕೃಷಿ ತ್ಯಾಜ್ಯ, ತರಕಾರಿ ತ್ಯಾಜ್ಯ ಎಲ್ಲವನ್ನು ಹಾಕಿ, ಇದು ಕಾರ್ಬನ್ ರಿಚ್ ಮೆಟೀರಿಯಲ್ಲು. ಈಗ ನಿಮ್ಗೆ ಅದ್ಭುತವಾದ ರಸವನ್ನು ಮಾಡ್ತಾ ಇದ್ದೀವಿ. ಅದೇ ಪ್ರಯತ್ನದಲ್ಲಿ ಮಾಡ್ತಾ ಸಹ ಯಶಸ್ಸು ಕಾಣ್ತಾ ಇದ್ದೀವಿ. ಇದು ನೋಡಿ, ಈಗ ಈ ಶ್ರೆಡಲ್ಲಿ ಹಾಕಿದಾಗ ಈ ಸಣ್ಣ ಪೀಸ್ ಆಗಿಬಿಡುತ್ತೆ. ಈಗ ಆಲ್ರೆಡಿ ಇದು ಡಿಕಂಪೋಷನ್ ಸ್ಟಾರ್ಟ್ ಆಗಿದೆ. ಸೊ ನೀವು ನೋಡ್ಬೋದು ಯಾವ ಥರ. ಸೊ ಇದನ್ನು ನೀವು ಹೋಗಿ ಲ್ಯಾಬ್ ಟೆಸ್ಟ್ ಮಾಡಿದರೆ, ಈ ನಮ್ಮ ಗೊಬ್ಬರ ಅಥವಾ ಇದನ್ನು ಪ್ರತಿಯೊಂದು ನಿಮಗೆ ನಾನು ಇಲ್ಲಿ ಏನು ಹೇಳ್ತಾ ಇದ್ದೇನೆ ನಿಮ್ಮ ಮುಂದೆ, ಅದನ್ನು ನಾನು ಅದು ಕೇಳಂತಿದ್ದೆ ನಿಮಗೆ. ಈಗ ಇದೆಲ್ಲ ಲ್ಯಾಬ್ ಟೆಸ್ಟಿಗೆ ಕಳಿಸ್ತೀರಾ? ಹೌದೌದು, ಹೌದೌದು. ಹಾಂ, ಎಲ್ಲ ಲ್ಯಾಬ್ ಟೆಸ್ಟ್ ರಿಪೋರ್ಟ್ಸು ನನ್ನ ಹತ್ರನೂ ಇದೆ. ಆಮೇಲೆ ನಾನು ಸಹ ಫಾರ್ಮರಿಗೆ ಅದನ್ನೇ ರಿಕ್ವೆಸ್ಟ್ ಮಾಡ್ತೀನಿ. ಈಗ ಏನಾಗಿದೆ ಅಂದರೆ ಸರ್, ನೀವು ನಾನು ಏನು ಹೇಳ್ತೀನಿ ಅದನ್ನು ನಂಬಿ ತೊಗೊಂಡು ಹೋಗ್ತೀರಾ ಆ್ಯಸ್ ಅ ಫಾರ್ಮರ್. ಅದು ಏನು ಕೆಲಸ ಮಾಡ್ತು, ಹೆಂಗೆ ಬೆಳೆ ಬಂತು ಅನ್ನೋದನ್ನು ನಿಮಗೆ ಮಾನದಂಡನೇ ಇಲ್ಲ ಅಳಿಲಿಕ್ಕೆ. ಈಗ ಅದಕ್ಕೆ ಮಾನದಂಡ ಒಂದೇ ಅಂದರೆ ಏನು, ನೀವು ಲ್ಯಾಬ್ ಟೆಸ್ಟ್ ಮಾಡಿ ಸರ್. ನೀವು ಆ್ಯಸ್ ಅ ಫಾರ್ಮರ್ ಒಂದು ನೀವು 5-5 ಲಕ್ಷ ಗೊಬ್ಬರ ತೊಗೊತಾ ಇದ್ದೀರಿ ನಮ್ಮ ಹತ್ರ, ಒಂದು 3,000-5,000 ದುಡ್ಡು ಖರ್ಚು ಮಾಡಿ ಲ್ಯಾಬ್ ಟೆಸ್ಟ್ ಮಾಡಿಸ್ಕೊಳ್ಳಿ. ನೀವು ಅವಾಗ ನಾನು ಹೇಳಿದ್ದು ತಪ್ಪಂತಾದರೆ ನೀವು ನನ್ನ ಮುಖಕ್ಕೆ ಬಂದು ಕೇಳ್ಬೋದು, ನೀವೆಲ್ಲ ಇದೆಲ್ಲ ಹೇಳಿದ್ರಲ್ಲ, ಇದಿಲ್ಲ ಲ್ಯಾಬ್ ಟೆಸ್ಟಲ್ಲಿ ಅಂತೇಳಿ. ಸೊ ಅವಾಗ ನೀವು ಆ ದುಡ್ಡನ್ನು ನೀವು ನನ್ನ ಹತ್ರ ವಾಪಸ್ ಪಡಿಬೋದು. ಧೈರ್ಯವಾಗಿ ಹೇಳ್ತೀರಿ, ರೈತರು ಯಾರೇ ತಗೊಂಡೋದ್ರೂ
ಖುದ್ದು ನೀವು ಲ್ಯಾಬ್ ಟೆಕ್ನಿಷಿಯನ್. ಹೌದೌದು, ಒಳ್ಳೆ ಲ್ಯಾಬಲ್ಲಿ. ನಾನು ಹೇಳೋ ಲ್ಯಾಬಲ್ಲಿ ಬೇಡ, ಒಳ್ಳೆ ಲ್ಯಾಬಲ್ಲಿ. ಯಾಕಂದರೆ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದರೆ ಭಾಳಷ್ಟು ಲ್ಯಾಬ್ಗಳು ಕಾಪಿ ಪೇಸ್ಟ್ ಲ್ಯಾಬ್ಗಳು. ನೀವೇನು ಹೇಳ್ತೀರಾ ಅದನ್ನೇ ಬರೆದು ಕೊಡ್ತಾರೆ. ಸೊ ನೀವು ಅಂತ ಬೇಡ, ನೀವು ಸ್ವಲ್ಪ ರಿಸರ್ಚ್ ಮಾಡ್ಕೊಳ್ಳಿ ಯಾವ ಒಳ್ಳೆ ಲ್ಯಾಬ್ ಇದೆ, ಕರೆಕ್ಟಾಗಿ ಜೆನ್ಯೂನ್ ಆಗಿ ಯಾರು ಮಾಡ್ತಾರೆ ಅಲ್ಲಿ ನೀವು ಲ್ಯಾಬ್ ಟೆಸ್ಟ್ ಮಾಡಿಸಿ. ನಾನು ಏನು ಹೇಳಿದೆ ಗೊಬ್ಬರದಲ್ಲಿ ಅದಿದ್ದರೆ ಮಾತ್ರ ನೀವು ದುಡ್ಡು ಕೊಡಿ, ಅಥವಾ ನೀವು ಅದು ಇರಲಿಲ್ಲ ಅಂದರೆ ನಿಮ್ಮ ದುಡ್ಡು ಕೊಟ್ಟಿರೋ ದುಡ್ಡು ವಾಪಸ್ ಇಸ್ಕೊಂಡು ಹೋಗಿ. ಸೂಪರ್. ನೀವು ಗೊಬ್ಬರನೂ ಕೊಡಬೇಡಿ ವಾಪಸ್ಸು, ನಿಮ್ಮ ಡೈರೆಕ್ಟ್ ದುಡ್ಡೇ ವಾಪಸ್ ತೊಗೊಂಡೋಗಿ. ಸೂಪರ್. ಅಂದರೆ ನೀವು ಅಷ್ಟು ನಂಬಿಕೆ ಇದೆ ನಿಮಗೆ? ಅಲ್ಲ, ಕಾನ್ಫಿಡೆನ್ಸ್ ಇದೆ ನನಗೆ. ಯಾಕೆ ಕಾನ್ಫಿಡೆನ್ಸ್ ಇದೆ ಅಂದರೆ ನಾನು ಗ್ರೌಂಡಲ್ಲಿ ವರ್ಕ್ ಮಾಡ್ತೇನೆ. ನಾನೆಲ್ಲೋ ಇನ್ನೊಂದಲ್ಲಿ ಇದ್ದು ನಮ್ಮ ಕೆಲಸ ಮಾಡಿದ್ದು ಆಮೇಲೆ ಎಂಥ ಒಂದು ಮೆಟೀರಿಯಲ್ ಹಾಕಿ ಮಾಡೋದಲ್ಲ. ನಾನು ಯಾಕಷ್ಟು ಕಾನ್ಫಿಡೆನ್ಸು ಅಥವಾ ಯಾಕೆ ಈ 100% ಗ್ಯಾರಂಟಿಯಲ್ಲಿ ಹೇಳ್ತೇನೆಂದರೆ ಅದು ನಾನೇ ಖುದ್ದು ಇಲ್ಲಿ ಮಾಡಿರೋದ್ರಿಂದ, ಆಮೇಲೆ ನಾವು ಎಲ್ಲ ಲ್ಯಾಬ್ ಟೆಸ್ಟ್ ಮಾಡಿಸ್ತಾ ಇರೋದ್ರಿಂದ ಬ್ಯಾಚ್ ವೈಸು ನಮಗೆ ಆ ನಂಬಿಕೆ ಇದೆ. ಪ್ರತಿ ಬ್ಯಾಚ್ ಕೂಡ ಲ್ಯಾಬ್ ಟೆಸ್ಟ್ ಆಗಿ ಬ್ಯಾಚ್ ನಂಬರ್ ಎಲ್ಲ ಆ್ಯಡ್ ಆಗಿ ಹೋಗ್ತಾ ಇದೆ? ಇಲ್ಲ, ನಾವು ಇನ್ನೂ FCO ಲೈಸೆನ್ಸ್ ಇಲ್ಲ. ಈ ವರ್ಷ FCO ಲೈಸೆನ್ಸ್ ಮಾಡಿಸ್ತಾ ಇದ್ದೇವೆ. ಯಾಕಂದರೆ ನಮಗೆ ಇನ್ನೂ ನಾವು ಈ ಹಂತದವರೆಗೂ ಬೆಳಿತೀವಿ ಅನ್ನೋ ವಿಶ್ವಾಸ ಅಥವಾ ಅಷ್ಟೊಂದು ನಮಗೆ ಇದು ಇರಲಿಲ್ಲ. ವಿಶ್ವಾಸ ಅನ್ನೋಕ್ಕಿಂತ ನಮ್ಗೆ ಆ ಪ್ರೊಜೆಕ್ಷನ್ ಇರಲಿಲ್ಲ. ಆ ಪ್ರೊಜೆಕ್ಷನ್ ಇರಲಿಲ್ಲ ಇಷ್ಟು ದೊಡ್ಡ ಹಂತಕ್ಕೆ ನಾವು ಬೆಳಿತೀವಿ ಈ ಇದರಲ್ಲಿ ಉದ್ಯಮದಲ್ಲಿ ಅಂತೇಳಿ. ಸೊ ಹಿಂಗಾಗಿ ನಾವು ಇಷ್ಟು ದಿವಸವರೆಗೂ ಮಾಡಿದ್ದು ಅನ್ಬ್ರ್ಯಾಂಡೆಡ್, ಅಂದರೆ ವೈಟ್ ಬ್ಯಾಗಲ್ಲಿ ನೀವು ನೋಡ್ಬೋದು, ಎಲ್ಲ ವೈಟ್ ಬ್ಯಾಗ್ಸೇ ಇದ್ದಾವೆ. ಸೊ ಅದರಲ್ಲೇ ನಾವು ಗೊಬ್ಬರ ಕಳಿಸ್ತಾ ಇದ್ದಿದ್ದು ಡೈರೆಕ್ಟ್ ಫಾರ್ಮರಿಗೆ. ಈಗ ನಂತರ ನಾವು ಕ್ವಾಂಟಿಟಿನೂ ಜಾಸ್ತಿ ಆಗ್ತಾ ಇದೆ. ಆಮೇಲೆ ನಮಗೂ ಇದು FCO ಲೈಸೆನ್ಸು ಕಂಪ್ಲೈನ್ಸಸ್ ಬೇಸಿಕ್ ರಿಕ್ವೈರ್ಮೆಂಟ್ ಇರೋದ್ರಿಂದ ನಾವು ಈ ವರ್ಷ FCO ಲೈಸೆನ್ಸ್ ಮಾಡಿಸಿ ಕಂಪ್ಲೀಟ್ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಲ್ಯಾಬ್ಗೆ ಬೆಲ್ಲ ಇರುತ್ತೆ. ನಾವು ಶುರು ಮಾಡಿ ಇದನ್ನು ಸ್ಟಾರ್ಟ್ ಮಾಡಿದ್ದು 2023 ಸೆಕೆಂಡ್ ಹಾಫಲ್ಲಿ, ಅಂದರೆ ಪೋಸ್ಟ್ ಆಗಸ್ಟ್ ಏನೋ ಸ್ಟಾರ್ಟ್ ಮಾಡಿದ್ವಿ. ಬಟ್ ಇದು ಕರೆಕ್ಟಾಗಿ ನಮಗೆ ಅಲ್ಲಿ ಒಂಥರ ಪ್ರಯತ್ನ, ಆಮೇಲೆ ಸೋಲು, ಆಮೇಲೆ ಸಿಕ್ಕಾಪಟ್ಟಿ ಮಳೆಗಾಲ 2 ವರ್ಷ. ಸೊ ಚಾಲೆಂಜಸ್ ಭಾಳ. ಅಂದರೆ ನಮಗೂ ಇದರಲ್ಲಿ ಆನ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ನಾನು ಏನು ಅಗ್ರಿ ಬ್ಯಾಕ್ಗ್ರೌಂಡ್ ಅಲ್ಲ, ಫಾರ್ಮರ್ ಬ್ಯಾಕ್ಗ್ರೌಂಡು, ಬಟ್ ಎಜುಕೇಷ್ನಲ್ಲಿ ನಾನು ಅಗ್ರಿ ಬ್ಯಾಕ್ಗ್ರೌಂಡ್ ಅಲ್ಲ. ಸೊ ಪ್ರಯತ್ನ ಮಾಡಿ ಅದರಲ್ಲಿ ವಿಫಲನಾಗಿ ಮತ್ತೆ ಪ್ರಯತ್ನ ಬಿಡಲಿಲ್ಲ. ನಾವು ಎಷ್ಟೇ ಸಲ ಪ್ರಯತ್ನ ಬಿಡಲಿಲ್ಲ. ಆ ಥರ ನಮಗೆ ಸಪೋರ್ಟ್ ಸಿಸ್ಟಮ್ ಆಗಿಯೂ ನಮ್ಮ ಫ್ಯಾಮಿಲಿ ಆಗಲಿ, ನನ್ನ ವೈಫು, ನನ್ನ ತಮ್ಮ, ನಮ್ಮ ಫ್ರೆಂಡ್ಸು ಎಲ್ಲರೂ ಜೊತೆಯಾಗಿ ನನ್ನ ಸಪೋರ್ಟ್ ಮಾಡಿ ಮೋಟಿವೇಟ್ ಮಾಡಿದ್ಲಿಂದ ನಮಗೆ ಈಗ 1 ವರ್ಷದಿಂದ ಭಾಳ ಒಳ್ಳೆ ಉತ್ಕೃಷ್ಟವಾದ ಗೊಬ್ಬರನೂ ಉತ್ಪಾದನೆ ಆಗ್ತಾಯಿದೆ. ಅಷ್ಟೇ ಒಳ್ಳೆ ಫೀಡ್ಬ್ಯಾಕು ರೈತರಿಂದ ನಮ್ಗೆ ಬರ್ತಾಯಿದೆ. ನಿಮ್ಮಲ್ಲಿ ಗೊಬ್ಬರ ಅಂದರೆ ಯಾವ ನಮೂನೆ ಗೊಬ್ಬರ ಸಿಗುತ್ತೆ? ಲೈಕ್ ಸೈಲೇಜ್ ಆಗಿರ್ಬೋದು ಅಥವಾ ಎರೆಹುಳು ಗೊಬ್ಬರ ಆಗಿರ್ಬೋದು, ಯಾವ ರೀತಿ ಗೊಬ್ಬರ ಸಿಗುತ್ತೆ, ಏನು ಸಿಗುತ್ತೆ ಅಂತ? ಇಲ್ಲ, ಸೈಲೇಜ್ ಇಸ್ ಫಾಡರ್. ಇದು ನೀವು ಸೈಲೇಜ್ ನೋಡ್ತಾ ಇರೋದು ಹಸುಗಳಿಗೆ ಫಾಡರ್ ನಮಗೆ, ಅಂದರೆ ಅದಕ್ಕೆ ಮೇವು, ರಸಮೇವು. ಗೊಬ್ಬರ ನಮ್ಮ ಹತ್ರ ಬೇಸಿಕಲಿ 2 ಟೈಪ್ ಗೊಬ್ಬರ ಇರೋದು. ಒಂದು ಮೈಕ್ರೋಬಿಯಲ್ ಕಂಪೋಸ್ಟು, ಇನ್ನೊಂದು ವರ್ಮಿ ಕಂಪೋಸ್ಟು. ಇದನ್ನು ಫರ್ದರ್ ಈ 2 ಗೊಬ್ಬರನ ಕೆಲವ್ರು ಹೇಳ್ತಾರೆ ನಮಗೆ ಈ 2 ಗೊಬ್ಬರಕ್ಕೆ ಮತ್ತೇನು ಇನ್ನೂ ಒಳ್ಳೆ ರಿಸಲ್ಟ್ ಬರ್ಬೇಕು, ಏನು ಮಾಡ್ಬೋದು ಅಂಥೇಳಿ. ನಾವು ಆ ದಿಶೆಯಲ್ಲಿ ಎನ್ರಿಚ್ಮೆಂಟಲ್ಲಿ ಕೆಲಸ ಮಾಡ್ತೀವಿ. ಅಂದರೆ ಪುಷ್ಟೀಕರಿಸೋದು, ಇರೋ ಕಂಪೋಸ್ಟನ್ನೇ ಪುಷ್ಟೀಕರಿಸೋದು. ಆ ಪುಷ್ಟೀಕರಿಸೋ ಹಂತ ಭಾಳಷ್ಟು ಬೇರೆ ಬೇರೆ. ಈಗ ನೀವು ಕೆಲವೊಂದು ಗೊಬ್ಬರ ಉತ್ಪಾದನೆ ಮಾಡೋರು ನಿಮ್ಗೆ ಹೇಳ್ತಿರ್ಬೋದು, ನಾವು ಮೈಕ್ರೋಬಿಯಲ್ ಎನ್ರಿಚ್ಮೆಂಟ್ ಮಾಡ್ತೀವಂತೆ. ಬರೀ ಮೈಕ್ರೋಬಿಯಲ್ ಎನ್ರಿಚ್ಮೆಂಟ್ ಅಷ್ಟೇ ವರ್ಕ್ ಆಗಲ್ಲ. ಅಂದರೆ ವರ್ಕ್ ಆಗ್ಬೋದು, ಬಟ್ ಇದರಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗಲ್ಲ. ಈ ಭಾಳಷ್ಟು ನೀವು ಬೇರೆ ಬೇರೆ ಇದರಲ್ಲಿ ಪುಷ್ಟೀಕರಿಸಿದಾಗ ಅದರ ರಿಸಲ್ಟ್ ಅಥವಾ ಅದರದ್ದು ಎಫೆಕ್ಟಿವ್ನೆಸ್ಸು ತುಂಬ ಜಾಸ್ತಿ ಇರುತ್ತೆ. ಮೈಕ್ರೋಬಿಯಲ್ ಮಾಡಲಿಕ್ಕೆ ರಾ ಮೆಟೀರಿಯಲ್ ಏನೆಲ್ಲ ಯೂಸ್ ಮಾಡ್ತೀವಿ, ಯಾವ ರೀತಿ ಎನ್ರಿಚ್ಮೆಂಟ್ ಮಾಡ್ತೀವಿ ಅಂತೇಳಿ? ಮೈಕ್ರೋಬಿಯಲ್ ಕಂಪೋಸ್ಟ್ ಮಾಡೋಕ್ಕೆ ನಮಗೆ ಬೇಸಿಕಲಿ ಫಸ್ಟು ನಮ್ಮ ವೆಟ್ ಬಯೋಮಾಸು, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸು ಏನು 2 ಕಂಪ್ನಿಲಿಂದ ಬರುತ್ತೆ ಅದು, ಮತ್ತು ಅದರೊಟ್ಟಿಗೆ ಅಗ್ರಿಕಲ್ಚರು ರೆಸಿಡ್ಯೂ ಅದು, ಆಮೇಲೆ ಕೋಳಿ ಗೊಬ್ಬರ, ನಮ್ಮದು ಹಸುವಿನ ಸೆಗಣಿ, ಕೋಳಿ ಗೊಬ್ಬರ, ಆಮೇಲೆ ಕುರಿದು ನಾವು ಭಾಳಷ್ಟು ಯೂಸ್ ಮಾಡಲ್ಲ. ಯಾಕಂದರೆ ಅದು ಒಂದು ಎಕ್ಸ್ಪೆನ್ಸಿವ್ ಇದೆ, ಇನ್ನೊಂದು ಬೇಕಾದಷ್ಟು ಪ್ರಮಾಣದಲ್ಲಿ ಸಿಗೋದಿಲ್ಲ. ಎಷ್ಟು ಸಿಗುತ್ತೆ ಅಷ್ಟು ನಾವಂತೂ ಯೂಸ್ ಮಾಡ್ತೀವಿ ಡೆಫಿನೆಟ್ಲಿ. ಇದರ್ಲಿಂದ ನಾವು ಮೈಕ್ರೋಬಿಯಲ್ ಕಂಪೋಸ್ಟ್ ರೆಡಿ ಮಾಡ್ತೀವಿ. ಮೈಕ್ರೋಬಿಯಲ್ ನಿಮಗೆ ಆಗಲ್ಲಿ ನಾನು ತೋರಿಸ್ದಾಗೆ ಅವು 3 ಸ್ಟೇಜಲ್ಲಿ, ಆಮೇಲೆ ಟರ್ನಿಂಗು, ಆಮೇಲೆ pH ಲೆವೆಲ್ ಚೆಕ್ ಮಾಡಿ, ಇದರಲ್ಲಿ ಯಾವಾಗ ಅದು ಕಂಪೋಸ್ಟಾಗಿ ಸಿವಾಗಿ ಬರುತ್ತಲ್ಲ ಅಲ್ಲಿ ನಾವು ಪುಷ್ಟೀಕರಿಸೋದು ಅಥವಾ ಎನ್ರಿಚ್ಮೆಂಟಲ್ಲಿ ಹೇಗಿದೆ ಅಂದರೆ ನಾವು ಸುಮಾರು ಒಂದು 5 ಐಟಮ್ ಆ್ಯಡ್ ಮಾಡ್ತೀವಿ ಅದಕ್ಕೆ. ಒಂದು ಬಯೋಚಾರು, ಅದು ನಿಮ್ಮ ಸಾವಯವ ಇಂಗಾಲ ಪರ್ಸೆಂಟೇಜನ್ನು ಜಾಸ್ತಿ ಮಾಡುತ್ತೆ ಭೂಮಿಯಲ್ಲಿ.
ಆಮೇಲೆ ಇನ್ನೊಂದು ನಮ್ಮದು ಶೇಂಗಾ ಹಿಂಡಿ ಅಥವಾ ಯಾವುದೇ ಥರದ ಹಿಂಡಿ, ಕುಸುಬಿ ಹಿಂಡಿ ಆ ಥರದ್ದು. ಸೊ ಅದು ನಿಮಗೆ ನೈಟ್ರೋಜನ್ ಪ್ರಮಾಣ ಜಾಸ್ತಿ ಮಾಡುತ್ತೆ, ಪ್ಲಸ್ಸು ಫಾಸ್ಫರಸ್ಸು ಜಾಸ್ತಿ ಮಾಡುತ್ತೆ. ಆಮೇಲೆ ನಿಮ್ಗೆ ಆಗಲೇ ಅದು ಇದು ತೋರಿಸ್ತಿದ್ನಲ್ಲ ಟರ್ಮರಿಕ್ ಆ್ಯಶು, ಸೊ ಅದೊಂದು. ಆಮೇಲೆ ಸ್ಯಾಪ್ ಅಂತ ಒಂದಿದೆ, ಈಗ ಅದು ಲೈವ್ ತೋರಿಸ್ತೇನೆ, ಸೂಪರ್ ಅಬ್ಸಾರ್ಬೆಂಟ್ ಪಾಲಿಮರ್. ಅದು ಭಾಳಷ್ಟು ಜನ ಅದಕ್ಕೆ ಇನ್ನೊಂದು ಹೆಸರು ವಾಟರ್ ಹೈಡ್ರೋಜೆಲ್ ಅಂತಾರೆ, ಬಟ್ ಅದರ ಸೈಂಟಿಫಿಕ್ ವರ್ಡು ಸ್ಯಾಪ್, ಸೂಪರ್ ಅಬ್ಸಾರ್ಬೆಂಟ್ ಪಾಲಿಮರ್. ಸೊ ಅದು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಮಾಡುತ್ತೆ. ಆಮೇಲೆ ಫಿಶ್ ಅಮಿನೋ ಆ್ಯಸಿಡ್ ಆ್ಯಡ್ ಮಾಡ್ತೀವಿ, ಅದು ನಿಮಗೆ ನಾನು ಕವರ್ ಮಾಡಲಿಲ್ಲ, ಬೇಕಂದ್ರೆ ತೋರಿಸ್ತೀನಿ ಅದು ಮಾಡಿರೋದು. ಸೊ ಇವು ಫಿಶ್ ಅಮಿನೋ ಆ್ಯಸಿಡ್ ಅಗೇನ್ ಭಾಳಷ್ಟು ಟ್ರೇಸ್ ಮಿನರಲ್ಸು. ಈಗ ನಮಗೆ ಈಗ ನಾವು ಎಲ್ಲ ಫೋಕಸ್ ಮಾಡ್ತಾ ಇರೋದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ NPK, ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಶು. ಅದಾದಮೇಲೆ ಸೆಕೆಂಡ್ರಿ ಕ್ಯಾಲ್ಶಿಯಮ್ಮು, ಮ್ಯಾಗ್ನೀಷಿಯಮ್ಮು, ಸಲ್ಫರ್. ಬಟ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಮೇಲೆ ನಾವು ಫೋಕಸ್ ಮಾಡ್ತಾ ಇಲ್ಲ ಇವತ್ತಿನ ರೈತರು, ಅಥವಾ ಏನು ನಾವು ಗೊಬ್ಬರದಲ್ಲಿ ನಾವು ಗೊಬ್ಬರ ಕೊಡಬೇಕಾದ್ರೆ. ಆಮೇಲೆ ಭಾಳಷ್ಟು ಟ್ರೇಸ್ ಮಿನರಲ್ಸ್ ಇರ್ತವೆ, ಭಯಂಕರ ಅಗದಿ ಭಾಳ ಸಣ್ಣ ಪ್ರಮಾಣದಲ್ಲಿ ಬೇಕು. ಸೊ ಇದೆಲ್ಲ ನಮಗೆ ಈ ಫಿಶ್ ಅಮಿನೋ ಆ್ಯಸಿಡ್ಡು ಕೊಡೋದ್ರಿಂದ ಭಾಳಷ್ಟು ಟ್ರೇಸ್ ಮಿನರಲ್ಸ್ ಸಿಗ್ತವೆ, ಆಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಸಿಗ್ತವೆ. ಈಗ ಮೈಕ್ರೋವೆಲ್ ಕಂಪೋಸ್ಟು ಇಯರ್ ಎಷ್ಟು ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಎಷ್ಟು ಸೇಲ್ ಮಾಡ್ತಾಯಿದ್ದೀರಿ ನಾನು ಅದೇ ಈಗ ಪ್ರೈಸಿಂಗ್ ಮಾತಾಡ್ತೀನಿ. ಪ್ರೈಸಿಂಗಿಗೆ ಅದಕ್ಕಿಂತ ಮುಂಚೆ ನಾವೆಲ್ಲ ಸ್ಟಾರ್ಟ್ ಮಾಡಿದ್ದು ಭಾಳ ಕಡಿಮೆ ಕ್ವಾಂಟಿಟಿ. ಒಂದು ಫಸ್ಟ್ ಇಯರಲ್ಲಿ ಒಂದು 50 ಟನ್ ಹೋಗಿದ್ದೇನೆ, ಅಷ್ಟು ಹೋಗಿದೆಯಲ್ಲೋ ಗೊತ್ತಿಲ್ಲ. ಆಮೇಲೆ ಸೆಕೆಂಡ್ ಇಯರು ಅದಕ್ಕಿಂತ ಒಂದು 25 ಟನ್ಸ್ ಜಾಸ್ತಿ ಏನೋ ಆಯಿತು. ಬಟ್ ಈ ವರ್ಷ ಆಲ್ರೆಡಿ ನಾವು ಒಂದು 400-500 ಟನ್ ಮಾಡಿದ್ದೀವಿ. ಆಮೇಲೆ ಇನ್ನು 2 ತಿಂಗಳಲ್ಲಿ ಒಂದು 2000 ಟನ್ ಮಾಡಬೇಕು ಅಂತಿದೆ, ಆ ಗುರಿ ಇಟ್ಕೊಂಡಿದ್ದೀವಿ. ಬಟ್ ಇದರಲ್ಲಿ ಏನು ಒಂದು ಹೇಳಬೇಕಂದ್ರೆ, ಇದು ಫ್ಯಾಕ್ಟ್ರಿ ಗತಿ ನಮಗೆ ರೆಡಿ ಆಗೋಲ್ಲ ಮೆಟೀರಿಯಲ್ಲು. ನಾವು ಎಷ್ಟು ಈಗ ರಾ ಮೆಟೀರಿಯಲ್ ಹಾಕಿದ್ವಿ ಇಷ್ಟು ಪೀಸ್ ಅಂತ ಬರೋಲ್ಲ. ಇದಕ್ಕೆ ಅದರದ್ದೇ ಆದ ಸಮಯ ಇದೆ, ಅದರದ್ದೇ ಆದ ವಾತಾವರಣ ಇರಬೇಕು. ಆವಾಗ ನಿಮಗೆ ಅದು ಕಂಪೋಸ್ಟ್ ಅಂದರೆ ಒಳ್ಳೆ ಕಂಪೋಸ್ಟ್, ಸ್ಟೇಬಲ್ ಕಂಪೋಸ್ಟು ರೆಡಿ ಆಗೋದು, ಸ್ಟೇಬಲ್ ಆ್ಯಂಡ್ ಮ್ಯಾಚರ್ ಕಂಪೋಸ್ಟು. ಸೊ ನಮ್ಮದು ಕಂಪ್ಲೀಟ್ ವಿ ಆರ್ ಡಿಪೆಂಡೆಂಟ್ ಆನ್ ಕ್ಲೈಮೆಟಿಕಲ್ ಕಂಡೀಷನ್ಸ್. ನಮ್ಮ ರಾ ಮೆಟೀರಿಯಲ್ ಇರುತ್ತೆ, ಬಟ್ ಕ್ಲೈಮೆಟಿಕಲ್ ಕಂಡೀಷನ್ಸ್ ಶುಡ್ ಸಪೋರ್ಟ್ ಅಸ್. ಆವಾಗ ನಮಗೆ ಬೇಕಾಗಿದ್ದ ಕ್ವಾಂಟಿಟಿ ಸ್ಟೇಬಲ್ ಆ್ಯಂಡ್ ಮ್ಯಾಚರ್ ಕಂಪೋಸ್ಟ್ ರೆಡಿ ಆಗುತ್ತೆ. ಆಮೇಲೆ ಪ್ರೈಸಿಂಗಿಗೆ ಬರೋಕ್ಕೆ, ಪ್ರೈಸಿಂಗಿಗೆ ಈಗ ನೋಡಿ, ಈ ಪ್ರಾಡಕ್ಟ್ ಪ್ರೈಸು ಎಷ್ಟೇ ಇರ್ಬೋದು, ಜಾಸ್ತಿನೇ ಇರ್ಬೋದು, ಕಡಿಮೆ ಇರ್ಬೋದು. ಬಟ್ ನಾವು ರೈತರ ಕೈಗೆ ಇಟ್ಕೋ ದರದಲ್ಲಿ, ಅಂದರೆ 10 ರೂಪಾಯಿದಲ್ಲಿ ಕಂಪೋಸ್ಟ್ ಕೊಡ್ತಾಯಿದೆ. ಜಾಸ್ತಿ ಕ್ವಾಂಟಿಟಿ ತೊಗೊಂಡ್ರೆ ಈವನ್ ಡೆಲಿವರಿ ಸಹ ನಾವು ಕೊಡ್ತೀವಿ. ಎನ್ರಿಚ್ಡ್ ಬೇಕಂದರೆ ವಿ ಆರ್ ಪ್ರೈಸ್ಡ್ ಅಟ್ 13 ರೂಪೀಸು. ಸೊ ಅದು 3 ರೂಪಾಯಿ ದುಡ್ಡು ಎನ್ರಿಚ್ಮೆಂಟಲ್ಲೇ ಖರ್ಚಾಗುತ್ತೆ. ಸೊ ಪರ್ ಕೆ ಜಿ ಆ ಲೆಕ್ಕ 40 kg ನಿಮಗೆ ಒಂದು 400 ರೂಪೀಸು ಹಿಡ್ಕೊಳ್ಳಿ ಪ್ಲೇನ್ ಕಂಪೋಸ್ಟು. ಆಮೇಲೆ ಎನ್ರಿಚ್ ಕಂಪೋಸ್ಟ್ ಒಂದು 520 ಈಗ ಬೇರೆ ಇದಕ್ಕೆ ಗೊಬ್ಬರಕ್ಕೂ ಸಾವಯವ ಗೊಬ್ಬರಕ್ಕೂ ನಿಮ್ಮ ಸಾವಯವ ಗೊಬ್ಬರಕ್ಕೆ ಡಿಫ್ರೆನ್ಷಿಯೇಟ್ ಏನಂತ ಹೇಳ್ಬೋದಾ? ಡಿಫ್ರೆನ್ಸಿಯೇಷನ್ ಸರ್, ಈಗ ಒಂದು ಕಟು ಸತ್ಯ ಹೇಳಿಬಿಡುತ್ತೆ ನಿಮಗೆ. ಈಗೀಗ ಎಲ್ಲ ರೈತರು ಅವರು ಅನುಭವಕ್ಕೆ ಬರ್ತಾ ಇದೆ. ಈ ನೀವು ಅದ್ರ ಬಗ್ಗೆ ನಿಮ್ಮ ಗಮನಕ್ಕೆ ಬಂದಿದೆಯಾ ಇಲ್ಲೋ ಗೊತ್ತಿಲ್ಲ. ಏನಂದರೆ ಇವಾಗ ಮಾರ್ಕೆಟಲ್ಲಿ ಸಾವಯವ ಗೊಬ್ಬರ ಅಂತ ಏನು ರೈತರಿಗೆ ಮುಟ್ತಾ ಇದೆ, ಎಲ್ಲದು ಪ್ರೆಸ್ ಮಡ್ ವೇಸ್ಟು, ಶುಗರ್ ಕೇನ್ ಫ್ಯಾಕ್ಟ್ರಿ ವೇಸ್ಟು. ಸೊ ಯಾಕಂದರೆ ನಿಮಗೆ ಈಗ ಎಷ್ಟು ಬೇಕಾದಷ್ಟು ಪ್ರಮಾಣದಲ್ಲಿ ಸಗಣಿ ಸಿಗಲ್ಲ, ಆಮೇಲೆ ಅಂತ ಮಾಡುವಂಥ ವ್ಯವಧಾನವೂ ಇಲ್ಲ. ಈ ಪ್ರೆಸ್ ಮಡ್ ಆರಾಮಾಗಿ ಸಿಕ್ಬಿಡುತ್ತೆ. ಅದನ್ನೇ ಡಿಕಂಪೋಸ್ ಮಾಡಿ ಅದು ಕಾಣೋಕ್ಕೂ ಒಳ್ಳೆ ಚೆನ್ನಾಗಿ ಕಾಣುತ್ತೆ ಮೆಟೀರಿಯಲ್ಲು, ಬ್ಲ್ಯಾಕ್ ಕಲರು, ಒಳ್ಳೆ ಗೊಬ್ಬರದ್ದು. ಈಗ ನಮ್ಮ ಗೊಬ್ಬರ ಆದರೂ ಅದನ್ನ ಪ್ರೆಸ್ ಮಡ್ ಬಾಜು ಇಟ್ಟರೆ ರೈತ ಪ್ರೆಸ್ ಮಡನ್ನೇ ಪಿಕ್ ಮಾಡ್ಬೋದು, ಅಂದರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ. ಬಟ್ ಪ್ರೆಸ್ ಮಡ್ ಇವಾಗ ಸ್ವತಂತ್ರ 1950 ಫಸ್ಟ್ ಶುಗರ್ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿದ್ದು. ಅಲ್ಲಿಂದ 2010ವರೆಗೂ ಅದು ದ್ಯಾಟ್ ವಾಸ್ ವೇಸ್ಟ್ ಮೆಟೀರಿಯಲ್. ಅವು ಫ್ಯಾಕ್ಟ್ರಿ ಹೊರಗಡೆನೇ ಬಿದ್ದಿರ್ತಿತ್ತು, ಅವ್ರು ಹಾಕೋಕ್ಕೆ ಜಾಗ ಇರ್ತಿಲ್ಲ, ದೊಡ್ಡ ತಲೆನೂ ಇತ್ತು ಅವ್ರಿಗೆ. ಅದು 2010 ಯಾರೋ ಒಬ್ಬರು ಇದನ್ನ ಒಳ್ಳೆ ಆರ್ಗ್ಯಾನಿಕ್ ಮ್ಯಾಟ್ರು, ಇದರಿಂದ ಒಳ್ಳೆ ಗೊಬ್ಬರ ರೆಡಿ ಆಗುತ್ತಂತ ಒಂದು ಲ್ಯಾಬ್ ರಿಪೋರ್ಟ್ ತಂದರು. ಇವತ್ತು ನಿಮ್ಮ ಗೂಗಲಲ್ಲಿ ಸಿಗುತ್ತೆ ಆ ಲ್ಯಾಬ್ ರಿಪೋರ್ಟ್. ಓಕೆ, ಸೊ ಅಲ್ಲಿಂದ ಇದು ಗೊಬ್ಬರ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಇವತ್ತು ಹೀಗಾಗಿ 95% ನಿಮಗೆ ಎಲ್ಲಿ ಏನೋ ಸಾವಯವ ಗೊಬ್ಬರ ಸಿಗ್ತದಂದರೆ ಪ್ರೆಸ್ ಮಡ್ ಗೊಬ್ಬರನೇ. ಇನ್ನೊಂದು SMC ಸ್ಪೆಂಟ್ ಮಶ್ರೂಮ್ ಕಂಪೋಸ್ಟು, ದ್ಯಾಟ್ ಈಸ್ ಸ್ಲೈಟ್ಲಿ ಬೆಟರ್ ದೆನ್ ಪ್ರೆಸ್ ಮಡ್ ಕಂಪೋಸ್ಟು.
ಅದು ನೀವೇನು ಬಟನ್ ಮಶ್ರೂಮ್ ಬೆಳೆಯಲಿಕ್ಕೆ ಕಂಪೋಸ್ಟ್ ರೆಡಿ ಮಾಡಿರ್ತಾರೆ, ದ್ಯಾಟ್ ಈಸ್ ಅ ಮೀಡಿಯಮ್. ಆ ಮೀಡಿಯಮ್ ಅದು ಮಶ್ರೂಮ್ ಬೆಳೆದಾದ್ಮೇಲೆ ಕಂಪೋಸ್ಟನ್ನು ಡಿಸ್ಕಾರ್ಡ್ ಮಾಡಬೇಕು. ಸೊ ಆ ಡಿಸ್ಕಾರ್ಡೆಡ್ ಕಂಪೋಸ್ಟನ್ನು ಫರ್ದರ್ ಡಿಕಂಪೋಸ್ ಮಾಡಿ ಅದನ್ನು ಸಾವಯವ ಗೊಬ್ಬರವಾಗಿ ಮಾರ್ತಾಯಿದ್ದಾರೆ. ಬಟ್ ಮೂರನೇದು, ಪ್ರಾಮಾಣಿಕವಾಗಿ ಎರೆಹುಳ ಗೊಬ್ಬರ ಮಾಡೋರು, ಸಗಣಿ ತೊಗೊಂಡು ಸರಿಯಾದ ರೀತಿಯಲ್ಲಿ ಮಾಡೋರು ತುಂಬ ಜನ ಇದ್ದಾರೆ. ಈ ಥರ ಸಾಕಷ್ಟು ಬೇರೆ ಬೇರೆ ಥರ ಸಾವಯವ ಗೊಬ್ಬರಗಳು ಇದ್ದಾವೆ. ನಾನು ಹೇಳೋದಿಷ್ಟೇ, ನಾನು ಇನ್ನೊಬ್ಬರಿಗಿಂತ ಬೆಟರ್ ಹೆಂಗೆ ಅಂತ ಹೇಳೋಕ್ಕಿಂತ ಈಗ ನೀವು ಪ್ರಯತ್ನ ಮಾಡಿ. ಈಗ ನಿಮ್ಗೆ ಗೊಬ್ಬರ ಬೇಕಾ ತೊಗೊಂಡು ನಿಮ್ಮದು 1 ಎಕರೆ ಇದೆ, 1 ಗುಂಟೆದಲ್ಲಿ ಪ್ರಯತ್ನ ಮಾಡಿ ನೋಡಿ, ರಿಸಲ್ಟ್ ನೋಡಿ ಅನಲೈಸ್ ಮಾಡಿ ನೀವು ಫರ್ದರ್ ಡಿಸೈಡ್ ಮಾಡಿ ಯಾವುದು ಒಳ್ಳೆ ಗೊಬ್ಬರ ಅಂತ. ಸರ್ ಏನೋ ಎಕ್ಸಾಂಪಲ್ ತೋರಿಸ್ತೀನಿ ಅಂತ ಹೇಳ್ತಿದ್ದಿಲ್ಲ. ಈಗ ಏನಾಗಿದೆ ಅಂದರೆ, ನಿಮ್ಮ ಕೆಲವೊಂದು ದಾವಣಗೆರೆ ಆಮೇಲೆ ಚಿತ್ರದುರ್ಗ ಭಾಗದಲ್ಲಿ ಸಿಕ್ಕಾಪಟ್ಟೆ ಜನ ಅಡಿಕೆ ಮಾಡಿದ್ದಾರೆ, ಬೋರ್ವೆಲ್ಲಲ್ಲಿ ನೀರಿಲ್ಲ. ಸೊ ಟ್ಯಾಂಕರಲ್ಲೆಲ್ಲ ನೀರು ತೊಗೊಂಬರ್ತಾ ಇದ್ದಾರೆ. ನೀವು ಟ್ಯಾಂಕರಲ್ಲಿ ಎಷ್ಟಂತ ನೀರು ಹಾಕ್ತೀರಾ, ಅದು ದುಡ್ಡು ಕೊಟ್ಟು ಟ್ಯಾಂಕರಲ್ಲಿ ನೀರು ತರ್ತಾ ಇದ್ದಾರೆ. ಅದಕ್ಕೆ ನಾವು ಒಂದು ಆಲ್ಟರ್ನೇಟಿವ್ ರೆಡಿ ಮಾಡಿದ್ದೇವೆ. ಈಗ ಇದು ಕಂಪೋಸ್ಟು, ಇದು ನಿಮ್ಮೊಂದು ಮೆಜರ್ ಮಾಡ್ತೀನಿ, 1 kg ಅಷ್ಟು ಕಂಪೋಸ್ಟು ಮೆಜರ್ಮೆಂಟಲ್ಲಿ ತೊಗೊಳ್ಳೋಣ. ಸೊ ಅದು ಆ ಪ್ರಾಬ್ಲಮಿಗೆ ಹೇಗೆ ಸೊಲ್ಯೂಷನ್ ಇದೆ ಅಂತೇಳಿ ನಾನು ತೋರಿಸ್ತೀನಿ. ಇದು 1 kg ಹಾಕಿ ರವಿ. ಹಾಂ, ಸಾಕು 1 kg. ಇನ್ನು ಹಾಕ್ಬೇಕು? ಇಲ್ಲ 1 kg. ಹಾಂ, ಬುಟ್ಟಿದು ವೇಟ್ ತೊಗೊಂಡಿದ್ದ? ಬುಟ್ಟಿದ 550 ಐತೆ. 550 ಆಯ್ತಾ? 550. ಹಾಂ, ಇನ್ನೊಂದು 200 ಗ್ರಾಮ್ ಹಾಕು. ಹಾಂ ಬಿಡು. ಓಕೆ. 1 kg ಕಂಪೋಸ್ಟಾ? ಇದು ಒಂದು 300 ಗ್ರಾಮ್ ಹಾಕು. ಅಂದರೆ 2 kg ಕರೆಕ್ಟಾಗಿ ರೌಂಡ್ ಮಾಡಿ ಹಾಕು. ನಾನು ಹೇಳ್ತೀನಿ. ಹಾಕಿನ್ನು ಜಾಸ್ತಿ ಆಯ್ತು. ಮ್ಯಾಗಿನ ತೆಗಿ, ಇನ್ನು ತೆಗಿ ಮ್ಯಾಗ. ಹಾಂ, ಇನ್ನು ತೆಗಿ. ಈಗ ಇದು 2 ಸೇರಿ ಒಂದು 1.5 kg ಆಯಿತು. ಓಕೆ. ಇದನ್ನು ಈ ಡ್ರಮ್ಮಲ್ಲಿ ಹಾಕ್ಕೊಳ್ಳೋಣ, ಎಲ್ಲ ಮಿಕ್ಸ್ ಮಾಡೋದನ್ರಿ ಕರೆಕ್ಟಾಗಿ. ಹಾಂ, ಸಾಕ್ಬಿಡು. ಇದರಲ್ಲಿ ಹಾಕಿ. ಇದು ಒಂದು 100 ಲೀಟರ್ಸ್ ಡ್ರಮ್ ಅಂದ್ಕೊಳ್ಳೋಣ ಇದು. ಹೌದಾ? 100 ಲೀಟ್ರ್ 200 ಲೀಟರ್ ಡ್ರಮ್ಮು ಹಾಫಾಗಿ ಕಟ್ ಮಾಡಿದೆ. ಓಕೆ. ಸೊ ಇದ್ರ ನೀರು ಹಾಕಪ್ಪ. ಸೊ ನೋಡೋಣ ಇದು ಎಷ್ಟು ವಾಟರ್ ಹೋಲ್ಡ್ ಮಾಡುತ್ತೆ ಅಂತೇಳಿ. ದ ಹೋಲ್ ಎಕ್ಸಸೈಸ್ ಅಬೌಟ್ ಎಷ್ಟು ನೀರು ಹಿಡಿಯುತ್ತೆ. ಹಾಗೆ ಸರಿ, ಒಂದು ಸಲ ಇವಾಗ ಎಷ್ಟು ಲೀಟ್ರ್ ನೀರು ಹಾಕಿದ್ವಿ ನಾವು? ಒಂದು 15 ಲೀಟರ್ಸ್ ಹಾಕಿದ್ವಲ್ಲ? 15 ಲೀಟ್ರ್ ಅದು? 15 ಲೀಟ್ರ್. 15 ಲೀಟ್ರ್. 15 ಲೀಟ್ರ್ ಕ್ಯಾನ್. ಅದೆಷ್ಟು ಲೀಟ್ರದು? ಹಾಂ, 26 ಲೀಟ್ರ್. ಈಗ ನೋಡಿ. ಓಕೆ, ಮತ್ತಿನ್ನೂ ಹಾಕೊಂಡು ನೀರು ಡ್ರೈ. ಹಾಂ, ಡ್ರೈ ಅಂದರೆ ಅದು ವಾಟರ್. ಹಾಂ, ವಾಟರ್ ಹೋಲ್ಡ್ ಮಾಡ್ಕೊಂಡಿದೆ. ಸ್ಲೋ ಹಾಕಷ್ಟೇ. ಇನ್ನೊಂದು ತೊಂಬ. ಅಂದರೆ ಜಸ್ಟ್ ಗೊಬ್ಬರ ಮತ್ತು ಅದು ಇನ್ವೆಸ್ಟ್ಮೆಂಟ್ ಎರಡೂ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ನೀರು ಹಿಡಿದಿಟ್ಕೊಳ್ತಾರೆ. ಹಾಂ, ನೀರು ಹಿಡಿದು ಇಟ್ಕೊಂಡ್ಬಿಡುತ್ತೆ. ನಿಮಗೆ 3 ತಿಂಗಳವರೆಗೂ ಅದಕ್ಕೆ ನೀರು ಕೊಡೋ ಅವಶ್ಯಕತೆ ಇಲ್ಲ. ಆ ಗಿಡಕ್ಕೆ ನೀವು ಒಂದು ಕಂಪ್ಲೀಟ್ ವಾಟ್ರಿಂಗೇ ತಪ್ಪಿಸ್ಬೋದು 3 ತಿಂಗಳು. 3 ತಿಂಗಳು. ಹಾಂ. ಸೊ ಇದು ಸಮ್ಮರಲ್ಲಿ ಒಂದು ಗಿಡಕ್ಕೆ ಎಷ್ಟು ಕೊಡ್ಬೇಕಾಗತ್ತೆ ಅವಾಗ? ನೀವು ಅದೇ ಈಗ ನೀವು ಕಂಪ್ಲೀಟ್ ಡ್ರಾಟ್ ಏರಿಯಾದಲ್ಲಿ ಇದ್ರಿ ಅಂತ ತಿಳ್ಕೊಳ್ಳಿ, ನಿಮ್ಮ ನೀರೇ ಇಲ್ಲ. ಅಲ್ಲಿ ನೀವು ಒಂದು ಗಿಡಕ್ಕೆ ಸುಮಾರು ಒಂದು 5 kg ಕಂಪೋಸ್ಟು ಈ ಥರದ್ದು ಮಿಕ್ಸ್ ಆಗಿದ್ದು ಕೊಟ್ರಂದರೆ ನಿಮಗೆ ಅದು ಒಂದು 3 ತಿಂಗಳವರೆಗೂ ಅದು ನೀವು ಎಷ್ಟು ಆಗಿದ್ರೂ ತಂಪೇ ಇರುತ್ತೆ, ನೀರು ಹಿಡ್ಕೊಂಡೇ ಇರುತ್ತೆ. ಎಕ್ಸ್ಪೆರಿಮೆಂಟ್ ಮಾಡಿದಾರ ಫಾರ್ಮರ್ಸ್ ಯಾರಾದರೂ? ಹೌದೌದು, ಫಾರ್ಮರ್ಸ್ ಎಕ್ಸ್ಪೆರಿಮೆಂಟ್ ಮಾಡಿದ್ದೆ. ನಾನು ಯಾಕೆ ನಿಮ್ಗೆ ಲೈವಲ್ಲಿ ತೋರಿಸ್ತಾ ಇದ್ದೇನೆ ಅಂದರೆ ಅದಕ್ಕೋಸ್ಕರನೇ. ಈಗ ಇದು ಹೈಯೆಸ್ಟು ಜಾಸ್ತಿ ಹೋಗ್ತಾ ಇರೋದು ನಮಗೆ ಕಬ್ಬಿನ ಬೆಳೆಗೆ ಹೋಗುತ್ತೆ ಈ ಥರದ್ದು. ಓಕೆ. ಯಾಕಂದರೆ ಕಬ್ಬಿಗೆ ಹೈಲಿ ವಾಟರ್ ಇಂಟೆನ್ಸಿವ್ ಕ್ರಾಪ್ ಅದು. ಸೊ ಅಲ್ಲಿ ನೀವು ಈ ಥರ ಸಾಪನ್ನು ಆ್ಯಡ್ ಮಾಡಿ ಕೊಡೋದ್ರಿಂದ
ಅವ್ರಿಗೆ ಎಷ್ಟೋ ಸಹಾಯ ಆಗುತ್ತೆ. ನೀರು ಇರಲಾರ್ದು, ನೀರು ಕೊಡಲಾರ್ದೇ ಅವ್ರ ಈಲ್ಡ್ ಚೆನ್ನಾಗಿ ಬರುತ್ತೆ. ಈಗ ಅಡಿಕೆದು ಸಾಕಷ್ಟು ಸಮಸ್ಯೆ ಇದೆ ದಾವಣಗೆರೆ ಪ್ಲಸ್ ನಿಮ್ಮ ಚಿತ್ರದುರ್ಗ ಬೆಲ್ಟಲ್ಲಿ ಭಾಳ ಸಮಸ್ಯೆ ಆಗಿದೆ. ಸೊ ಅಲ್ಲಿ ರೈತರು ಒಬ್ಬರು ಬಂದು ನಮ್ಮ ಬಗ್ಗೆ ಗೊತ್ತಾಗಿ ತೊಗೊಂಡೋಗಿ ಇಲ್ಲ ಇದು ಭಾಳ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ನಾವು ಟ್ಯಾಂಕರಲ್ಲಿ ನೀರು ತರೋ ತಪ್ಪಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಂಡ್ ಆಫ್ ದ ಡೇ ಇವಾಗ ಏನಂದರೆ ನಾವು ಏನೇ ಮಾರಿದ್ರು ರೈತರು ದುಡ್ಡು ಕೊಟ್ಟಿರ್ತಾರೆ, ನಾವು ಪ್ರಾಡಕ್ಟ್ ಕೊಟ್ಟಿರ್ತೇವೆ. ಬಟ್ ಏನೇ ಒಂದು ಮಾರಾಟ ಆದರೆ ಇಟ್ ಹ್ಯಾಸ್ ಟು ಸಾಲ್ವ್ ಒನ್ ಪ್ರಾಬ್ಲಮ್. ಈಗ ಫಾರ್ಮರ್ಸು ನಿಮ್ಮನ್ನು ನಂಬ್ಕೊಂಡು ತಗೊಂಡೋಗ್ತಾರೆ, ತಗೊಂಡೋಗಿ ಒಂದು ಗಿಡಕ್ಕೆ 5 kg ಹಾಕ್ಬಿಡ್ತಾರೆ. 3 months ನೀವು ನೀರು ಕೊಡೋದೇ ಬೇಡ ಅಂತೀರಿ. ಇನ್ ಕೇಸ್ ಏನಾದರೂ ಗಿಡ ಹಾಳಾಗೋದ್ರೆ ಹೆಂಗೆ ಅಂತ? ಗಿಡ ಹಾಳಾಗಲ್ಲ. ನಾವು ಬೇಕಂದ್ರೆ ಈಗ ಗಿಡ ಹಾಳಾಗೋದು ಈಗ ನಾವು ಇದನ್ನ ವಿತ್ ಲ್ಯಾಬ್ ಟೆಸ್ಟ್ ರಿಪೋರ್ಟೇ ಕೊಡ್ತಾ ಇದ್ದೇವೆ ಅವ್ರಿಗೆ. ಗಿಡ ಹಾಳಾಗೋಕೆ ಸಾಧ್ಯನೇ ಇಲ್ಲ. ನೀರಿಲ್ದಲೇ ಗಿಡ ಹಾಳಾಗ್ಬಿಟ್ರೆ ಇಲ್ಲ, ಅದು ನೀವು ಈಗ 3 ತಿಂಗಳಂದ್ರೆ ರೈತ ಏನು 3 ತಿಂಗಳ ಹೊಲದಲ್ಲಿ ಹೋಗೋದಂತ ಇರೋದಿಲ್ಲ. ಒಂದು 15 ದಿವಸಕ್ಕೆ ಅವ್ರು ಒಮ್ಮೆ ಹೋಗ್ತಾನೆ, ಸ್ವಲ್ಪ ಅಗದು ನೋಡಿ ಹಸಿ ಇದೆ ಇಲ್ಲ ಅಂತ ಗೊತ್ತಾಗುತ್ತೆ ಅವ್ನಿಗೆ. ಸೊ ಗಿಡ ಒಂದೇ ಸಲ ಒಣಗಲ್ಲ, ಗಿಡ ಒಣಗಬೇಕಂದ್ರೆ ಹಂತ ಹಂತವಾಗಿ ಒಣಗುತ್ತೆ. ಆ ರೀತಿ ಈಗ ಫಸ್ಟ್ ಅವ್ನು ನೀರಿಲ್ಲ ಅಂದರೆ ಫಸ್ಟ್ ಒಂದು ಮೇಲೆ ಎಲೆ ಒಣಗ್ತಾ ಬರುತ್ತೆ, ಐಡೆಂಟಿಫೈ ಮಾಡ್ಬೋದು ಇಲ್ಲ ಇದು ವರ್ಕ್ ಆಗಿಲ್ಲ ಅಂತೇಳಿ. ನೋಡಿ ಇದು ನೋಡಿ ಗಟ್ಟಿ ಇದೆ. ಇನ್ನೂ ನೀರು ಹಾಕಿಸ್ತಿರೋದಕ್ಕೆ ಇನ್ನೂ ಹಾಕ್ಬೋದು, ಬಟ್ ಇದಕ್ಕೆ ಟೈಮ್ ಬೇಕು, ಅದು ಡೈಲ್ಯೂಷನ್ ಆಗುತ್ತೆ. ಈಗ ನಾವು ಒಂದೇ ಸಲ ಇಷ್ಟು ಬೇಗ ನೀರು ಕೊಟ್ಟಿರೋದ್ರಿಂದ ಅದು ಈ ವಾಟರ್ ಅಷ್ಟು ಇಮಿಡಿಯೇಟ್ ಆಗಿ ಹೋಲ್ಡ್ ಮಾಡಿಲ್ಲ. ಬಟ್ ನೀವು ಹಂತ ಹಂತ ಕೊಡಿ. ಗಟ್ಟಿನೇ ಇದೆ ನೋಡಿ. ಓಕೆ, ಅದು ಜೆಲ್ ಟೈಪು ಕನ್ವರ್ಟ್ ಆಗುತ್ತೆ. ಸೊ ನೀರು ಹಾಕಿ ಒಂದು ಈ ರೀತಿ ಆದ್ಮೇಲೆ 5 kg ಕೊಡ್ಬೇಕು ಒಂದು ಗಿಡಕ್ಕೆ ಅಂತ ಹೇಳೋದು ನೀವು? ಒಂದು ಗಿಡಕ್ಕೆ ನೀವು 5 kg ಈ ಥರ ಕಂಪೋಸ್ಟ್ ಕೊಟ್ಟಾಗ ಒಳ್ಳೆ ನೀರು ಹಿಡ್ಕೊಂಡು ಕುಂದಿರುತ್ತದು. ನಿಮಗೆ ವಾಟ್ರ್ ಮುಂದ್ಗಡೆನೇ ಬಿಡಲ್ಲ ಅದು. ಆಮೇಲೆ ಅಂದರೆ ತೆಳಗಡೆನೂ ಪರ್ಕ್ಯುಲೇಟ್ ಆಗಲ್ಲ. ನಿಮ್ಮ ರೂಟ್ ಝೋನಲ್ಲಿ ಮಾಯ್ಶ್ಚರ್ ಅವೈಲೇಬಲ್ ಇರುತ್ತೆ. ಬರೀ ನೀವು ಅಷ್ಟು ನಾವು ಅಲ್ಲಿ ನೋಡಿ ಬರ್ಕೊಡ್ದು ಪರ್ಕ್ಯುಲೇಟ್ ಆಗಿರುತ್ತೆ. ಅದೊಂದು ರಿಸೀವಿಂಗದ್ದು ಒಂದು ಸ್ಟಾರ್ಟ್ ಮಾಡೋಣ. ಓಕೆ ಸರ್. ಏನಾಗ್ತಾ ಇದೆ ಸರ್, ಲಾಟ್ ಆಫ್ ಮಾಡರ್ನ್ ಟೆಕ್ನಾಲಜಿ, ಲಾಟ್ ಆಫ್ ಸೈನ್ಸ್ ಅಡ್ವಾನ್ಸ್ಮೆಂಟ್ಸ್ ಆಗಿದೆ. ನೀವು ಒಳ್ಳೆ ರೀತಿಯಲ್ಲೂ ಅಗ್ರಿಕಲ್ಚರ್ ಹೇಗೆ ಮಾಡ್ಬೋದು, ಭೂಮಿ ಹಾಳು ಮಾಡಲಾರ್ದು. ದಿಸ್ ಇಸ್ ಒನ್ ಆಫ್ ದ ಟೆಕ್ನಿಕ್. ಈಗ ನೀವು ಸಿಕ್ಕಾಪಟ್ಟಿ ನೀರಿದೆ ಅಂತ ಫ್ರೀ ಕರೆಂಟ್, ಗೌರ್ಮೆಂಟ್ ಫ್ರೀ ಕರೆಂಟ್ ಕೊಟ್ಟಿದೆ ಅಂತ ಹೊಡಿತಾ ಇರ್ತೀರ ನೀರನ್ನು. ಎಷ್ಟು ದಿವಸ ಅದು ಅಂಡರ್ ಗ್ರೌಂಡ್ ವಾಟ್ರಲ್ಲಿ ಎಷ್ಟು ದಿವಸ ನೀರಿರುತ್ತೆ? ಒನ್ ಫೈನ್ ಡೇ ಅದು ಮುಗಿಲೇಬೇಕಾ? ಸೊ ಅವಾಗ ಏನು ಮಾಡ್ತೀರಾ? ಎಲ್ಲಿಂದ ತೊಗೊಂಬರ್ತೀರಾ? ನೀವು ಎಷ್ಟು ಬೋರ್ವೆಲ್ ಕೊರಿಸ್ತೀರಾ? ಸೊ ಇಂಥವೆಲ್ಲ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನೀವು ನೀರಿನ ಅಂಡರ್ ಗ್ರೌಂಡ್ ವಾಟರ್ ಬಳಕೆನ ಕಡಿಮೆ ಮಾಡಿ. ಈಗ ಇದು ಒಂದ್ಸಲ ಗೊಬ್ಬರ ಹಾಕಿದ್ರೆ ಆಯ್ತು, ಹಾಕದೆ 3 ತಿಂಗಳು ನೀರು ಕೊಡಂಗಿಲ್ಲ ಅಂತ ಹೇಳಿದ್ರಿ. ಒಂದು ಡ್ರಿಪ್ ಸಿಸ್ಟಮ್ ಅಲ್ಲಿ ತುಂಬಾ ನಿಧಾನಕ್ಕೆ ನೀರು ಕೊಟ್ಟರು ಎಷ್ಟು ವರ್ಷ ಗೊಬ್ಬರ ಇದು ಇಲ್ಲ. ನೀವು ನೋಡಿ, ಇಟ್ಸ್ ಆಲ್ ಈಗ ಹೆಂಗಂದ್ರೆ ಪ್ರತಿ ಒಬ್ಬ ಮನುಷ್ಯನೂ ಇಲ್ಲ, ಊಟದ ಬೇಡಿಕೆ ಬೇರೆ ಬೇರೆ ಇರುತ್ತೆ. ನಾನು ತಿಂದಷ್ಟು ನೀವು ತಿನ್ಲಿಕ್ಕಿಲ್ಲ, ನೀವು ತಿಂದಷ್ಟು ಹಾಗೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಸಾಯಿಲ್ ಕಂಡೀಷನ್. ಆಮೇಲೆ ನೀವು ಯಾಕೆ ಕ್ರಾಪ್ ಮಾಡಿದ್ದೀರಾ ಅದು. ಕೆಲವೊಂದು ಕ್ರಾಪಿಗೆ ಜಾಸ್ತಿ ನ್ಯೂಟ್ರಿಷನ್ ಬೇಕು, ಅಥವಾ ಕೆಲವೊಂದು ಸಾಯಿಲಿಗೆ ಜಾಸ್ತಿ ನ್ಯೂಟ್ರಿಷನ್ ಬೇಕು. ಕೆಲವೊಂದು ಸಾಯಿಲ್ ಇಸ್ ವೆರಿ ಫರ್ಟೈಲು. ನೀವು ವೆಸ್ಟರ್ನ್ ಘಾಟ್ ಸಾಯಿಲ್ಗೆ ಹೋಗಿ ಅಲ್ಲಿ ಸುಮ್ಮನೆ ಏನೋ ಮಾಡಿ ಆ ಗಿಡ ನಿಮಗೆ ಏನು ಗೊಬ್ಬರ ಹಾಕೋದೇ ಬೇಡ, ಎಲ್ಲಕ್ಕಿಂತ ಎತ್ತರವಾಗಿ ಬೆಳೆಯುತ್ತೆ. ಹಂಗೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಪ್ಲಾಂಟ್ ಆ್ಯಂಡ್ ಸಾಯಿಲ್ ಫರ್ಟಿಲಿಟಿ. ಈಗ ನೀವು ಫಾರ್ಮರ್ಸ್ಗೆ ಒಂದು ಗೈಡ್ ಮಾಡ್ತೀರಾ, ಅವರು ಫರ್ಟಿಲೈಸರ್ ಲ್ಯಾಬ್ ಟೆಕ್ನಿಷಿಯನ್? ಹೌದು, ನಾವು ಎಲ್ಲ ಫಾರ್ಮರ್ಸಿಗೂ ಫಸ್ಟ್ ಸಾಯಿಲ್ ಟೆಸ್ಟ್ ಮಾಡಿಕೊಡಿ ಅಂತ ಹೇಳ್ತೀವಿ. ಇವಾಗೆಲ್ಲ ಅಡ್ವಾನ್ಸ್ಡ್ ಸಾಯಿಲ್ ಟೆಸ್ಟ್ ಬಂದಿದ್ದಾವೆ, ನೀವು ಲ್ಯಾಬಿಗೆ ಹೋಗೋದು ಬೇಡ, ಸ್ಯಾಟಲೈಟ್ ಸಾಯಿಲ್ ಟೆಸ್ಟಿಂಗ್ ಬಂದಿದೆ. ಸೊ ಸ್ಯಾಟಲೈಟ್ ಸಾಯಿಲ್ ಟೆಸ್ಟ್ ಮಾಡಿ ಆ ರಿಪೋರ್ಟ್ ಕೊಟ್ಟರೆ ನಾವು ಡೆಫಿನೆಟ್ಲಿ ಗೈಡ್ ಮಾಡ್ಬೋದು ನಮ್ಮ ಗೊಬ್ಬರನ ಎಷ್ಟು ಪ್ರಮಾಣದಲ್ಲಿ ನೀವು ಬಳಸಬೇಕು ಅಂತೇಳಿ. ಆಮ್ಯಾಗ ಈಗ ನಾವು ಯೂಶ್ವಲಿ 90% ರೆಕಮೆಂಡೇಶನ್ ಹೆಂಗಿದೆ ಅಂದರೆ ನೀವು ವರ್ಷಕ್ಕೆ 2 ಸಲ ಗೊಬ್ಬರ ಆರ್ಗ್ಯಾನಿಕ್ ಕೊಡಬೇಕು. ಇನ್ನು ಇಂಟರ್ವೆಲ್ ಆಫ್ 3 months. ನೀವು ಇದು ಕೊಟ್ಟ ಮೇಲೆ 3 months ಯಾವುದು ಕೆಮಿಕಲ್ ಗೊಬ್ಬರ ಕೊಡಬಾರ್ದು. ಎಸ್ ಸರ್, ನೋಡೋಣ ಅಲ್ಲಿ ಹೋಗ್ಬಿಟ್ಟು. ಸರಿ ಸರ್, ಈಗ ರೈತರು ನಿಮ್ಮನ್ನು ಯಾವ ರೀತಿ ರೀಚ್ ಆಗಬೇಕು ಅಂತೇಳಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಯಾವ ರೀತಿ ಏನು? ಈಗ ನಾನು ನಿಮಗೆ ನಮ್ಮ ಈ ಯೂನಿಟ್ ವಿಳಾಸ ಅಂತರೂ ನಿಮ್ಮ ಮಾಧ್ಯಮ ಮುಖಾಂತರ ಹೇಳಿದ್ದೀನಿ. ಚಿಕ್ಕರಕುನಿ ಗ್ರಾಮ, ಕುಂದಗೋಳ ತಾಲೂಕು, ಧಾರವಾಡ ಜಿಲ್ಲೆ. ಈ ಪಿನ್ ಕೋಡ್ ಬಂದು 581212. ಆಮೇಲೆ ನನ್ನ ಮೊಬೈಲ್ ಸಂಖ್ಯೆನೂ ಹೇಳ್ತೇನೆ, ಬಟ್ ನಾನು ತುಂಬ ಜಾಸ್ತಿ ಮೊಬೈಲ್ ಯೂಸ್ ಮಾಡೋದು ಕಡಿಮೆ. ಟೈಮ್ ನಂದು 10ರಿಂದ 5 ಗಂಟೆ ಒಳಗೇ ಫೋನ್ ಮಾಡಬೇಕು. ದಯವಿಟ್ಟು ಅದ್ರ ನಂತರ ಫೋನ್ ಮಾಡಬೇಡಿ, ಯಾಕೆ ನೀವು ನೋಡಿದರೆ ನಾನು ಭಾಳಷ್ಟು ಈ ನಾಯಿ ಆಮೇಲೆ ಹಸುಗಳ ಆ್ಯಕ್ಟಿವಿಟಿಯಲ್ಲಿ ಬ್ಯುಸಿ ಇರ್ತೇನೆ. ಪರ್ಸನಲ್ ಪ್ಯಾಷನಲ್ಲಿ ತೊಡಕೊಂಡಿರ್ತೇನೆ. ಸೊ ಡೈರೆಕ್ಟಾಗೂ ರೈತರು ಬರ್ಬೋದು ಇಲ್ಲಿ. ಇಲ್ಲ, ನನ್ನ ಮೊಬೈಲ್ ಸಂಖ್ಯೆ 8217540006. ಈ ನಂಬರಿಗೆ ಫೋನ್ ಮಾಡಿ. 10 ಗಂಟೆಲಿಂದ 5 ಗಂಟೆ ಒಳಗೆ ಮಾಡಿ.
ಸಂಡೇ ದಯವಿಟ್ಟು ಫೋನ್ ಮಾಡಿಬಿಡಿ. ನಾನು ಅವ್ರಿಗೆ ನನ್ನ ವಿಳಾಸ ಕೇಳಿ ಇಲ್ಲಿ ಬೇಕಂದ್ರೆ ಬಂದು ಅವ್ರು ನೋಡಿಕೊಂಡು ಗೊಬ್ಬರ ತೊಗೋಬೇಕು.